ಜಯಂತ್ನ ಚಿನ್ನದ ಪಂಜರದಲ್ಲಿ ಬಂದಿಯಾಗಿದ್ದ ಜಾನು ಈಗ ಸ್ವತಂತ್ರಳಾಗಿದ್ದಾಳೆ. ಮನೆಗೆ ವಾಪಸ್ ಬಂದ ಚಿನ್ನುಮರಿ ಈಗ ಮೊದಲಿನ ತರ ಇಲ್ಲ, ಫುಲ್ ರೆಬಲ್ ಆಗಿದ್ದಾಳೆ. ಇದೀಗ ಜಾಹ್ನವಿ ಕೊಡ್ತಿರೋ ಕಾಟಕ್ಕೆ ಸೈಕೋಪತಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಇದೀಗ ಚಿನ್ನುಮರಿ ಕೊಡ್ತಿರೋ ತಿರುಗೇಟಿಗೆ ಜಯಂತ್ ಬದಲಾಗ್ತಾನ ಅಥವಾ ಇನ್ನೂ ಕಾಟ ಕೊಡೋದಕ್ಕೆ ಶುರು ಮಾಡ್ತಾನ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ ಈಗ ರೋಚಕ ಘಟ್ಟ ತಲುಪಿದೆ. ಇಷ್ಟು ದಿನ ನಾಪತ್ತೆಯಾಗಿದ್ದ ಜಾನು ಕಡೆಗೂ ಮನೆಯವರ ಮುಂದೆ ಬಂದಿದ್ದಾಳೆ. ಅಷ್ಟೇ ಅಲ್ಲ, ಜಯಂತ್ ಮನೆಗೂ ಬಲಗಾಲಿಟ್ಟು ಬಂದಿದ್ದಾಳೆ. ಚಿನ್ನುಮರಿ ಮನೆಗೆ ಬರ್ತಾ ಇದ್ದಂತೆ ಸೈಕೋಪತಿ ಖುಷಿಯಲ್ಲಿ ತೇಲಾಡ್ತಾ ಇದ್ದ. ಆದ್ರೀಗ ಚಿನ್ನುಮರಿ ಮೊದಲಿನಂತಿಲ್ಲ. ಜಯಂತ್ ವಿರುದ್ಧ ಕೆರಳಿ ಕೆಂಡವಾಗಿದ್ದಾಳೆ. ಆತ ಹೆಂಗೆಲ್ಲ ಕಾಟ ಕೊಡ್ತಿದ್ನೋ ಅದೇ ರೀತಿ ಜಾನು ಕೂಡ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾಳೆ. ಜಯಂತ್ನ ಮದುವೆ ಆದಾಗಿನಿಂದ ಜಾನು ಒಂದು ದಿನವೂ ಖುಷಿಯಾಗಿರ್ಲಿಲ್ಲ. ಪ್ರೀತಿ ಹೆಸರಿನಲ್ಲಿ ಆಕೆಯನ್ನ ಸೈಕೋಪತಿ ಬಂಧಿಸಿದ್ದ. ಆಕೆ ದೂರ ಆಗ್ತಾಳೆ ಅನ್ನೋ ಕಾರಣಕ್ಕೆ ಜಾನುವಿಂದ ಎಲ್ಲರನ್ನ ದೂರ ಮಾಡ್ತಾ ಬಂದ. ಅಷ್ಟೇ ಅಲ್ಲ, ಅಜ್ಜಿಯನ್ನ ಕೂಡ ಕೊಲ್ಲಲು ಮುಂದಾಗಿದ್ದ. ಇದೆಲ್ಲ ಗೊತ್ತಾದ ಜಾನು ಸಾಯಲು ಹೊರಟಿದ್ಲು. ಆದ್ರೀಗ ಮತ್ತೆ ಮನೆಗೆ ವಾಪಸ್ ಬಂದಿರೋ ಜಾನು ಜಯಂತ್ ಸೈಕೋ ಅಂತ ಗೊತ್ತಿದ್ರು ಆತನನ್ನ ಎದುರು ಹಾಕಿಕೊಂಡಿದ್ದಾಳೆ. ಮೊದಲ ರಾತ್ರಿಯಿಂದ ಹಿಡಿದು ತಾನು ಕಳೆದ ಪ್ರತಿಯೊಂದು ಗಾಬರಿ ಕ್ಷಣಗಳನ್ನ ಜಯಂತ್ಗೆ ತಿರುಗಿಸಿಕೊಟ್ಟಿದ್ದಾಳೆ ಚಿನ್ನುಮರಿ. ಈಗೇನಿದ್ರು ಜಾನು ಕೊಡುತ್ತಾ ಹೋಗ್ತಿರೋದು, ಜಯಂತ್ ವಿಲವಿಲ ಒದ್ದಾಡ್ತಾ ಹೋಗೋದು. ಇದೀಗ ಈ ಸೀನ್ ನೋಡಿದ ವೀಕ್ಷಕರು ಮಜಾ ತೆಗೆದುಕೊಳ್ತಿದ್ದಾರೆ. ಹೌದು, ಜಾನು ಜಯಂತ್ ಏನೆಲ್ಲ ಮಾಡಿದ್ನೋ ಅದನ್ನೇ ರಿಪೀಟ್ ಮಾಡಿದ್ದಾಳೆ. ರೂಮ್ನಲ್ಲಿ ಜಿರಳೆ ಸಿಕ್ಕಿತು ಅಂತ ಅದನ್ನೇ ಹಾಲಲ್ಲಿ ಹಾಕಿ ಕುಡಿಸಿದ್ದಾಳೆ. ಬಳಿಕ ಹಿಂದೆ ಇದ್ದ ಜಾನು ನಾನಲ್ಲ, ನೀವು ಹೇಳಿದಂತೆ ಕೇಳ್ಕೊಂಡಿರೋ ಜಾನು ನಾನಲ್ಲ, ಇನ್ಮುಂದೆ ನಾನು ಹೇಳಿದಂತೆ ನೀವು ಕೇಳ್ಕೊಂಡಿರ್ಬೇಕು ಅಂತ ಜಯಂತ್ಗೆ ತಿರುಗೇಟು ಕೊಟ್ಟಿದ್ದಾಳೆ. ತನ್ನನ್ನ ಬಂಗಾರದ ಪಂಜರದಲ್ಲಿರಿಸಿದ್ರ ಬಗ್ಗೆಯೂ ಜಾನು ಮಾತನಾಡಿದ್ದಾಳೆ. ತನ್ನ ಪ್ರೀತಿಯ ಜಾನು ಮಾತುಗಳನ್ನ ಕೇಳ್ತಾ ಇದ್ದಂತೆ ಜಯಂತ್ ಫುಲ್ ಶಾಕ್ ಆಗಿದ್ದಾನೆ. ರಾತ್ರಿ ಜಾನು ಮಾತುಗಳನ್ನ ಕೇಳಿಸಿಕೊಂಡು ಆಘಾತಕ್ಕೊಳಗಾಗಿದ್ದ ಜಯಂತ್ಗೆ ಬೆಳಗ್ಗೆಯೂ ಶಾಕ್ ಎದುರಾಗಿತ್ತು. ಜಯಂತ್ಗೆ ಮನೆಯಲ್ಲಿರುವ ವಸ್ತುಗಳ ಸ್ಥಾನ ಬದಲಾಗೋದು, ಒಂದು ಸಣ್ಣ ಬದಲಾವಣೆಯಾದ್ರೂ ಜಯಂತ್ ಗಮನಕ್ಕೆ ಬರುತ್ತೆ. ಇದೀಗ ಇದನ್ನೇ ತನ್ನ ಲಾಭಕ್ಕಾಗಿ ಜಾನು ಬಳಸಿಕೊಂಡಿದ್ದಾಳೆ. ಮನೆಯಲ್ಲಿದ್ದ ಫ್ಲವರ್ ಪಾಟ್ನ ತನಗೆ ಬೇಕಾದ ಜಾಗದಲ್ಲಿ ಜಾನು ಇಟ್ಟಿದ್ದಾಳೆ. ಜಾನು ಇಲ್ಲದೆ ಇರೋ ಟೈಮ್ನಲ್ಲಿ ಜಯಂತ್ ಇದೇ ಹೂವಿನ ಕುಂಡಗಳ ಜೊತೆ ಮಾತನಾಡ್ತಿದ್ದ. ಈಗ ಹೂವಿನ ಕುಂಡಗಳ ಸ್ಥಾನ ಬದಲಾಗಿರೋದನ್ನ ಕಂಡು ಜಯಂತ್ ಸಿಟ್ಟಾಗಿದ್ದಾನೆ. ನನ್ಗೆ ಇದು ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಹೀಗೆ ಮಾಡ್ತೀರಾ ಅಂತ ಜಯಂತ್ ಪ್ರಶ್ನೆ ಮಾಡಿದ್ದಾನೆ. ನನಗೆ ಇಷ್ಟ ಬಂದಂತೆ ಈ ಮನೆಯಲ್ಲಿರಲು ನಾನು ಬಂದಿದ್ದೇನೆ. ಎಲ್ಲವೂ ನೀವಂದ್ಕೊಂಡ ತರ ಆಗಲು ಸಾಧ್ಯ ಇಲ್ಲ. ಹಾಗೆ ನಿಮ್ಮಿಷ್ಟದಂತೆ ಎಲ್ಲರೂ ಇರಬೇಕು ಅನ್ನೋದು ನಿಮ್ಮ ತಪ್ಪು ಕಲ್ಪನೆ. ನಾನು ಹೇಳಿದಂತೆ ಮುಂದೆ ನಡಿಬೇಕು ಅಂತ ಜಯಂತ್ಗೆ ಜಾನು ಎಚ್ಚರಿಕೆ ಕೊಟ್ಟಿದ್ದಾಳೆ. ಇದೀಗ ಜಯಂತ್ ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಾ ಇದೆ. ಚಿನ್ನುಮರಿಯನ್ನ ತನ್ನ ಕಂಟ್ರೋಲ್ನಲ್ಲಿಟ್ಟುಕೊಂಡಿದ್ದ ಜಯಂತ್ ಈಗ ತಾನೇ ಜಾನು ಬಲೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾನೆ. ಇನ್ನಾದ್ರೂ ಜಯಂತ್ಗೆ ತನ್ನ ತಪ್ಪಿನ ಅರಿವಾಗುತ್ತಾ? ಹೀಗಾದ್ರೂ ಸೈಕೋಪತಿ ಬದಲಾಗ್ತಾನ ಅಥವಾ ಜಾನು ಮೇಲೆ ರಿವೆಂಜ್ ತೀರಿಸಿಕೊಳ್ತಾನ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಾ ಇದೆ? ಜಾನು ರೆಬಲ್ ಅವತಾರ ನಿಮ್ಗೆ ಇಷ್ಟ ಆಯ್ತಾ? ಜಯಂತ್ ಬದಲಾಗ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.